ಹುಬ್ಬಳ್ಳಿಯ ಒಂದು ಕಾಲೇಜಲ್ಲಿ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ನಿರಂಜನ್ ಹಿರೇಮಠ ಅವರ ಮಗಳಾದಂತಹ ನೇಹ ಎಂಬ ವಿದ್ಯಾರ್ಥಿನಿಯನ್ನು ನಿನ್ನೆ ಒಬ್ಬ ಇಸ್ಲಾಮಿಕ್ ಭಯೋತ್ಪಾದಕ ಜಿಹಾದಿ ಮಾನಸಿಕತೆ ಇರುವಂತಹ ಫಯಾಜ್ ಭಾಳ ಬರ್ಬರವಾಗಿ ಆ ಯುವತಿಯನ್ನು ಹತ್ಯೆ ಮಾಡಿದ್ದಾನೆ. ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ದುರ್ಗವಾಹಿನಿ ಭಾಳ ತೀವ್ರವಾಗಿ ನಾವಿದನ್ನು ಖಂಡಿಸುತ್ತೇವೆ. ಹಾಡು ಹಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ನೂರಾರು ವಿದ್ಯಾರ್ಥಿಗಳ ನಡುವೆ ಆ ವಿದ್ಯಾರ್ಥಿನಿ ನೇಹವನ್ನು ಸುಮಾರು 7-8 ಬಾರಿ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿದಂಥ ಕೃತ್ಯ ಏನಿದೆ, ಇದೊಂದು ಕರ್ನಾಟಕದ ಜನ ಭಯಭೀತರಾಗಿರುವಂತಹ ಒಂದು ಘಟನೆ ಇದು. ಆ ಹುಡುಗಿಯ ತಂದೆ ಕೂಡ ನಿನ್ನೆ ಮಾಧ್ಯಮದಲ್ಲಿ ಹೇಳಿಕೆ ಕೊಡಬೇಕಾದ್ರೆ ಇದೊಂದು ಲವ್ ಜಿಹಾದಿನ ಕೃತ್ಯ, ಈ ಘಟನೆಯ ಹಿಂದೆ ಇನ್ನೂ ಬೇರೆಯವರು ಇದ್ದಾರೆ ಎಂಬಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಈ ಕೃತ್ಯದ ಹಿಂದೆ ಇನ್ನೂ ಅವನ ಸ್ನೇಹಿತರಿರ್ಬೋದು, ಇನ್ನು ಬೇರೆ ಬೇರೆ ಮುಸ್ಲಿಂ ಸಂಘಟನೆಗಳ ಕೈವಾಡ ಇರ್ಬೋದು. ಅದಕ್ಕೋಸ್ಕರ ಈ ಘಟನೆಯನ್ನು ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ NIA ಮುಖಾಂತರ ತನಿಖೆ ನಡೆಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಪತ್ರಿಕೆಯ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಮೊನ್ನೆ ಚುನಾವಣೆಯ ನಂತರ, ವಿಧಾನಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಕರ್ನಾಟಕದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಹಲ್ಲೆಗಳು ಇವತ್ತು ನಡೀತಾ ಇದೆ. ನಮ್ಗೆ ಗೊತ್ತಿರ್ಬೋದು, 2 ತಿಂಗಳ ಹಿಂದೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವುದರ ಮುಖಾಂತರ ಪ್ರಾರಂಭಗೊಂಡಂಥ ಈ ಕೃತ್ಯ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗ್ತಾರೆ. ಬೆಂಗಳೂರಲ್ಲಿ ಒಂದು ಅಂಗಡಿಯಲ್ಲಿ ಹನುಮಾನ್ ಚಾಲೀಸವನ್ನು ಹಾಕಿದರೆ ಅದನ್ನು ವಿರೋಧಿಸಿ ಆ ಯುವಕನ ಕೊಲೆ ಯತ್ನವನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ರಾಮನವಮಿ ಕಾರ್ಯಕ್ರಮ ಆಗಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತಾರೆ. ಮೊನ್ನೆ ಬೆಂಗಳೂರಿನಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚನವರು ಕನ್ನಡದಲ್ಲಿ ಮಾತಾಡಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಅವರು ಮತ್ತು ಅವರ ಕುಟುಂಬದ ಮೇಲೆ ದಾಳಿಯಾಗುತ್ತೆ. ಮೈಸೂರಿನಲ್ಲಿ ಒಬ್ಬ ಯೂಟ್ಯೂಬರ್ನ ಮೇಲೆ ದಾಳಿ ಮಾಡ್ತಾರೆ. ಮೊನ್ನೆ ಚಿತ್ರದುರ್ಗದಲ್ಲಿ ಒಬ್ಬ ಉಮೇಶ್ ನಾಯಕ್ ಎಂಬಂಥ ಯುವಕನ ಮೇಲೆ ಹಲ್ಲೆ ನಡೆಯುತ್ತೆ. ಮೊನ್ನೆ ಮಂಗಳೂರಿನ ಸಾಯಿ ಮಂದಿರದಲ್ಲಿ BJPಯವರು ಮತ ಪ್ರಚಾರ ಮಾಡಬೇಕಾದ್ರೆ ಮುಸಲ್ಮಾನ್ ಗೂಂಡಗಳ ಜೊತೆ ಇವತ್ತು ಆ ಮತ ಪ್ರಚಾರವನ್ನು ತಡೆಯುವಂಥ, ಹಲ್ಲೆ ನಡೆಸುವಂಥ, ಗಲಾಟೆ ಮಾಡುವಂಥ ಘಟನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಹಾಗಾಗಿ ಇವತ್ತು ನಮಗೆ ಅನಿಸ್ತಾ ಇದೆ, ರಾಜ್ಯದಲ್ಲಿ ಏನಾದರೂ ತುಘಲಕ್ ದರ್ಬಾರ್ ನಡೀತಾ ಇದೆಯಾ, ಅಥವಾ ಈ ರೀತಿ ನಿರಂತರವಾಗಿ ಪದೇ ಹಿಂದೂಗಳ ಮೇಲೆ ದಾಳಿ ಆಗುತ್ತಿರುವುದನ್ನು ಕಂಡ್ರೆ ರಾಜ್ಯದಲ್ಲಿ ಟಿಪ್ಪುವಿನ ಆಡಳಿತ ಇದೆ ಎಂಬಂಥ ಸಂಶಯ ಇವತ್ತು ನಮಗೆ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಇವತ್ತು ಹೆಣ್ಮಕ್ಕಳ ಸ್ಥಿತಿಯಂತೂ ಭಾಳ ಚಿಂತಾಜನಕವಾಗಿದೆ.
ನಿರಂತರವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇವತ್ತು ಹೆಣ್ಮಕ್ಕಳ ಹತ್ಯೆ, ಅವರ ಅತ್ಯಾಚಾರ, ಅವರ ಮೇಲೆ ಹಲ್ಲೆ ನಡೆಸುವುದು, ಎಸಿಡಿ ಹಾಕುವುದು, ಈ ರೀತಿ ಘಟನೆಗಳು ಇವತ್ತು ನಿರಂತರವಾಗಿ ಆಗ್ತಾ ಇದೆ. ಇಷ್ಟೆಲ್ಲ ಘಟನೆ ಆದರೂ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ ಇವತ್ತು ಮೌನವಾಗಿದೆ. ಈ ಕಾಂಗ್ರೆಸ್ನ ಮೌನ ಇವತ್ತು ಜಿಹಾದಿ ಶಕ್ತಿಗಳಿಗೆ ಬೆಂಬಲವನ್ನು ಕೊಡುವ ರೀತಿಯಲ್ಲಿದೆ. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಈ ಎಲ್ಲ ಘಟನೆಗಳನ್ನು ಬಲವಾಗಿ ಖಂಡಿಸ್ತದೆ. ಸರ್ಕಾರದ ಈ ಮುಸ್ಲಿಂ ತುಷ್ಟೀಕರಣದ ನೀತಿಯನ್ನು ನಾವು ಬಲವಾಗಿ ವಿರೋಧಿಸ್ತೇವೆ. ಅದಕ್ಕೋಸ್ಕರ ಇವತ್ತು ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಮುಖೇನ ಇವತ್ತು ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಹಿಂದೂಗಳ ರಕ್ಷಣೆಯನ್ನು ಮಾಡಲು, ಹಿಂದೂಗಳಿಗೆ ಸೂಕ್ತವಾದಂಥ ರಕ್ಷಣೆಯನ್ನು ಒದಗಿಸಬೇಕು ಮತ್ತು ಯಾರೆಲ್ಲ ಸಂತ್ರಸ್ತರಿದ್ದಾರೆ ಅವರಿಗೆ ಸೂಕ್ತವಾದಂಥ ನ್ಯಾಯವನ್ನು ಕೊಡಬೇಕೆಂಬ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ನಾವು ಇವತ್ತು ಮನವಿಯನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಬಂಧುಗಳೇ, ಭಾಳ ನೋವಿನ ಸಂಗತಿ, ನಾವು ನಮ್ಮ ದೇಶದಲ್ಲಿ ನಮ್ಮ ತಾಯಂದಿರಿಗೆ ವಿಶೇಷವಾದಂಥ ಸ್ಥಾನಮಾನ ನಾವು ಕೊಟ್ಟಿದ್ದೀವಿ. ತಾಯಂದಿರನ್ನು ನಾವು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಹೇಳ್ತೀವಿ. ಅಂಥ ಹೆಣ್ಮಕ್ಕಳ ಇವತ್ತು ಹತ್ಯೆಗಳು ಆಗ್ತಾ ಇದೆ, ಬಲಾತ್ಕಾರಗಳು ನಡೆಯುತ್ತಾ ಇದೆ. ಅದು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ಕಾರಣಗಳಲ್ಲಿ ಇರ್ಬೋದು. ಕಳೆದ 4-5 ತಿಂಗಳ ಹಿಂದೆ ಉಡುಪಿನ ನೇಜಾರ್ನಲ್ಲಿ ಒಬ್ಬ ದೀಪಕ್ ಚೌಗಳೆ ಎಂಬಂಥವನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮುಸ್ಲಿಂ ಕುಟುಂಬದ 4 ಜನರನ್ನು ಹತ್ಯೆ ಮಾಡಿದ್ದಾನೆ. ಮೊನ್ನೆ ಕಡಬದಲ್ಲಿ ಒಬ್ಬಳು ಕ್ರಿಶ್ಚಿಯನ್ ಯುವತಿಯನ್ನು ನನ್ನನ್ನು ಪ್ರೀತಿ ಮಾಡಲಿಲ್ಲ ಎಂಬ ಕಾರಣಕ್ಕೆ ಆ ಹೆಣ್ಮಗಳ ಮೇಲೆ ಎಸಿಡಿಯನ್ನು ಎರಚಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಕಳೆದ 10, 12, 15 ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಮಕ್ಕಳ ಕೊಲೆಯಾಗಿದೆ. ಧರ್ಮಸ್ಥಳದಲ್ಲಿ ಸೌಜನ್ಯಲ ಕೊಲೆ ಇರ್ಬೋದು. ಆ ಸೌಜನ್ಯಲ ಕೊಲೆಯಿಂದ ನಿನ್ನೆ ನಡೆದಂಥ ಹುಬ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಳ ಕೊಲೆ ಇರ್ಬೋದು. ಹಾಗಾಗಿ ಇವತ್ತು ಹೆಣ್ಮಕ್ಕಳಿಗೆ ರಕ್ಷಣೆಯ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಹೇಗೆ ಇವತ್ತು ಪಂಜಾಬ್ನಲ್ಲಿ ಸಿಖ್ ಮಹಿಳೆಯರಿಗೆ ಅಲ್ಲಿಯ ಸಂಸ್ಕೃತಿಯ ಪ್ರಕಾರ ಕಿರ್ಫಾನ್ ಎಂಬಂಥ ಒಂದು ಕಿರುಕತ್ತಿ ಅದನ್ನು ಇಟ್ಕೊಳ್ಳಿಕ್ಕೆ ಇವತ್ತು ಅವಕಾಶ ಇದೆ. ಅದಕ್ಕೋಸ್ಕರ ಕರ್ನಾಟಕದಲ್ಲೂ ಕೂಡ ನಾನು ಎಲ್ಲ ಮಹಿಳೆಯರಿಗೆ, ಎಲ್ಲ ಯುವತಿಯರಿಗೆ ತನ್ನ ಆತ್ಮರಕ್ಷಣೆಗೋಸ್ಕರ ಇವತ್ತು ನಡೆಯುತ್ತಿರುವಂಥ ಎಲ್ಲ ಘಟನೆಗಳನ್ನು ಎದುರಿಸಲು, ಕಿರುಕತ್ತಿಯನ್ನು ಹಿಡಿಯಲು, ಕಿರುಕತ್ತಿಯನ್ನು ತನ್ನ ಜೊತೆ ಇಡಲು ಅನುಮತಿಯನ್ನು ಕೊಡಬೇಕು ಅಂತೇಳಿ ನಾನು ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ಹೆಣ್ಮಕ್ಕಳಿಗೆ ಅವರ ಆತ್ಮರಕ್ಷಣೆಗೆ ಒಂದು ವಿಶೇಷವಾದಂತಹ ತರಬೇತಿ ಶಿಬಿರವನ್ನು ಕೂಡ ಆಯೋಜನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತನ್ನ ಮನೆಯಲ್ಲಿ ಮಗಳ ಕೊಲೆಯಾಗಿದೆ. ಅವರ ತಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವನು ನಿರಂತರವಾಗಿ ನನ್ನ ಮಗಳಿಗೆ ಕಿರುಕುಳವನ್ನು ಕೊಡ್ತಾ ಇದ್ದ, ಅದಕ್ಕೋಸ್ಕರ ಇವತ್ತು ಕೊಲೆಯಾಗಿದೆ. ಇದೊಂದು ಲವ್ ಜಿಹಾದ್ ಅಂತೇಳಿ ಇವತ್ತು ಅವಳ ತಂದೆ ಹೇಳಿದ್ದಾರೆ. ಅದಕ್ಕೋಸ್ಕರ ಇದಕ್ಕಿಂತ ದೊಡ್ಡದಾದಂಥ ಸಾಕ್ಷಿ ಇನ್ನೊಂದು ಬೇಡ. ಅದಕ್ಕೋಸ್ಕರ ಖಂಡಿತವಾಗಲೂ ಇದೊಂದು ಲವ್ ಜಿಹಾದ್ ಪ್ರಕರಣ. ಇದರ ಹಿಂದೆ ಕೇವಲ ಫಯಾಜ್ ಮಾತ್ರ ಅಲ್ಲ,
ಇವನಿಗೆ ಸಹಕಾರ ಕೊಡುವ ದೃಷ್ಟಿಯಲ್ಲಿ 3-4 ಜನ ಅವನ ಸ್ನೇಹಿತರಿದ್ದಾರೆ. ಇದರ ಹಿಂದೆ ಮುಸ್ಲಿಂ ಮೂಲಭೂತವಾದಿ ಸಂಘಟನೆಗಳ ಕೈವಾಡನೂ ಇರ್ಬೋದು. ಅದಕ್ಕೋಸ್ಕರ ನಾವು ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಇದನ್ನು NIA ತನಿಖೆ ಮಾಡಬೇಕು. ಇದರ ಸತ್ಯಾಂಶ ಹೊರಗೆ ಬರಬೇಕಾದ್ರೆ ಈ ರೀತಿಯ ದೊಡ್ಡ ಮಟ್ಟದ ತನಿಖೆ ಆದರೆ ಇದು ಸತ್ಯ ಹೊರಗೆ ಬರುತ್ತೆ. ಕೇವಲ ಈ ಪ್ರಕರಣ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ 10 ಪ್ರಕರಣಗಳು ಈ ರೀತಿಯ ಘಟನೆಗಳು ನಡೆದಿದೆ. ಇದರ ಹಿಂದೆ ಅದೊಂದು ಇಸ್ಲಾಮಿಕ್ ಕೃತ್ಯ, ಇದು ಲವ್ ಜಿಹಾದಿನ ಕೃತ್ಯ. ಅದಕ್ಕೋಸ್ಕರ ಇದು ಕೂಡ ಇದರ ಲವ್ ಜಿಹಾದಿನ ಮುಂದುವರಿದ ಭಾಗ ಅಂತ ಹೇಳಲಿಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಇದನ್ನು ಹೇಳ್ತಾ ಇದ್ದೀನಿ. ಸಾಕಷ್ಟು ಯುವತಿಯರು, ಅವರ ಮನೆಯವರು, ಸಾಕಷ್ಟು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಬಂದಿದೆ. ಸಾಕಷ್ಟು ಮನೆಯವರು ನಮ್ಮ ಹತ್ರ ದೂರನ್ನು ಕೊಟ್ಟಿದ್ದಾರೆ. ಲವ್ ಜಿಹಾದ್ ಪ್ರಕರಣದಲ್ಲಿ 3 ಘಟನೆಗಳು ನಡೆಯಿತು. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಯುವತಿಯರನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂಥ ಒಂದು ಷಡ್ಯಂತ್ರ ಇದೆ. ಅವರ ಷಡ್ಯಂತ್ರಕ್ಕೆ ಒಂದಾ ಹೆಣ್ಮಗಳ ಹತ್ಯೆ ಆಗುತ್ತೆ, ಒಂದಾ ಆ ಹೆಣ್ಮಗಳು ಇಸ್ಲಾಮಿಗೆ ಮತಾಂತರ ಆಗ್ತಾಳೆ, ಒಂದಾ ಆ ಹೆಣ್ಮಗಳು ಅವರ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಬಲಿಯಾಗ್ತಾಳೆ. ಇದು ಇವತ್ತು ನಾವು ಇಷ್ಟೂ ಪ್ರಕರಣಗಳಲ್ಲಿ ಕಂಡಂಥ ಸತ್ಯಾಸತ್ಯತೆ ಇದೆ. ಇವತ್ತು ಬೇರೆ ಘಟನೆಗಳು ಬೇಡ. ಉಳ್ಳಾಳದಲ್ಲಿ ಒಬ್ಬಳು ದೀಪ್ತಿ ಅಂದಂಥ ಹೆಣ್ಮಗಳನ್ನು, ದೊಡ್ಡ ಶ್ರೀಮಂತ ಕುಟುಂಬ ಅವಳು, ಒಬ್ಬ ಮುಸಲ್ಮಾನ ಯುವಕ, ಅದು ಸಹ ನಮ್ಮ ಉಳ್ಳಾಳದ ಮಾಜಿ ಇದೀನಬ್ಬನವರ ಶಾಸಕರಾದ ಮಾಜಿ ಇದೀನಬ್ಬನವರ ಶಾಸಕರಾದ ಮೊಮ್ಮಗ ಅವಳು. ಪ್ರೀತಿ ಪ್ರೇಮದ ನಾಟಕ ಮಾಡಿ ಅವಳನ್ನು ಮದುವೆ ಆಗ್ತಾಳೆ. ಇವತ್ತು ಎಲ್ಲಿದ್ದಾಳೆ ಅವಳು? ಇವತ್ತು NIA ತನಿಖೆ ಮುಖಾಂತರ ಜೈಲಲ್ಲಿದ್ದಾಳೆ. ಅಂದರೆ ಯಾವಾಗ ಒಪ್ಪಿ ಮದುವೆ ಆಗ್ತಾಳೆ, ಮದುವೆ ಆದ ನಂತರ ಭಯೋತ್ಪಾದಕ ಘಟನೆಗಳಿಗೆ ಅವರನ್ನು ಉಪಯೋಗಿಸ್ತಾರೆ. ಮದುವೆಗೆ ನಿರಾಕರಿಸಿದರೆ ಈ ರೀತಿಯ ಕೊಲೆಗಳಾಗುತ್ತೆ. ಅಥವಾ ನಾವು ಮದುವೆಗೆ ಒಪ್ಪದಿದ್ದರೆ ಅವಳದು ನಗ್ನ ವಿಡಿಯೋವನ್ನು ತೆಗೆಯುತ್ತಾರೆ. ಅದನ್ನು ಬ್ಲ್ಯಾಕ್ ಮೇಲ್ ತಂತ್ರ ಮಾಡಿಕೊಂಡು ಬಾಯಿ ಮುಚ್ಚಿಸುವಂಥ ಕೆಲಸವೂ ಕೂಡ ಇವತ್ತು ಹಲವಾರು ಪ್ರಕರಣಗಳಲ್ಲಿ ಇವತ್ತು ನಮ್ಮ ಕಣ್ಮುಂದೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಮುಸಲ್ಮಾನರ ಹೆಸರನ್ನು ಮರೆಮಾಚಿ ಹಿಂದೂಗಳ ಹೆಸರನ್ನು ಹಾಕಿಕೊಂಡು ತಾನು ಹಿಂದೂ ಎಂಬಂತೆ ಬಿಂಬಿಸಿ ಇವತ್ತು ಹಿಂದೂ ಹೆಣ್ಮಕ್ಕಳನ್ನು ಮತಾಂತರ ಮಾಡುವಂಥ, ಲವ್ ಜಿಹಾದ್ ಮಾಡುವಂಥ 100 ಘಟನೆಗಳು ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಆಗಿದ್ದು ತಮ್ಮ ಕಣ್ಮುಂದೆ ಇದೆ. ಅದಕ್ಕೋಸ್ಕರ ಇದರ ಇರುವಂಥ ಒಂದೇ ಉದ್ದೇಶ, ಲವ್ ಜಿಹಾದಿನ ಮುಖಾಂತರ ಹೆಣ್ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಇಸ್ಲಾಮಿಗೆ ಮತಾಂತರ ಮಾಡುವಂಥ ಷಡ್ಯಂತ್ರ. ಮತಾಂತರ ಆದಮೇಲೆ ಭಯೋತ್ಪಾದಕ ಅಥವಾ ಇನ್ಯಾವುದೋ ಕಾರಣಕ್ಕೂ ಆ ಹೆಣ್ಮಕ್ಕಳನ್ನು ಉಪಯೋಗ ಮಾಡುತ್ತಿರುವುದು ಇವತ್ತು ಸ್ಪಷ್ಟವಾಗಿ ಕೇವಲ ನಾವು ಮಾತ್ರ ಹೇಳಿದಲ್ಲ, ಇವತ್ತು ಕೇರಳದ ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟಲ್ಲಿ ಇದು ಕೂಡ ಚರ್ಚೆ ಆಗಿದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇವತ್ತು ಇಡೀ ದೇಶದಲ್ಲಿ ಲವ್ ಜಿಹಾದ್ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ, ದೊಡ್ಡ ಗಲಾಟೆಗಳಾಗಿದೆ. ಉತ್ತರ ಪ್ರದೇಶದಲ್ಲಂತೂ ಈ ಲವ್ ಜಿಹಾದ್ ಬಗ್ಗೆ ಭಾಳ ಚರ್ಚೆ ಆಗಿ ಒಂದು ದೊಡ್ಡದಾದಂಥ ಕಾನೂನನ್ನು ತರಬೇಕು ಎಂಬಂಥ ರೀತಿಯಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಸರ್ಕಾರಗಳು ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಹಿಂದೆ ಯಾರ್ಯಾರು ಇದ್ದಾರೆ, ಅವರ ಸ್ನೇಹಿತರು ಯಾರಿದ್ದಾರೆ, ಯಾತಕ್ಕೋಸ್ಕರ ನಮಗೆ ಬಂದ ಮಾಹಿತಿ ಪ್ರಕಾರ 2 ವರ್ಷದ ಹಿಂದೆ ಅವಳ ಹಿಂದೆ ಇದ್ದಾನೆ ಎಂಬಂಥ ಮಾಹಿತಿಯು ಬರ್ತಾ ಇದೆ. ಅದಕ್ಕೋಸ್ಕರ ಯಾಕೆ 2 ವರ್ಷದ ಹಿಂದೆ ಅವಳ ಹಿಂದೆ ಬೀಳಬೇಕು, ಯಾಕೆ ಅವಳನ್ನು ಬಲವಂತ ಮಾಡಬೇಕು, ಯಾಕೆ ಅವಳಿಗೆ ಕಿರುಕುಳವನ್ನು ಕೊಡಬೇಕು? ತನಿಖೆ ನಡೆಸಲಿ, ತನಿಖೆ ನಡೆಸಿದ ನಂತರ ಉತ್ತರ ಕೊಡಲಿ. ಅವರು ABP ಅವರು ಯಾಕೆ ಇದನ್ನು ಪ್ರತಿಭಟನೆ ಯಾಕೆ ಮಾಡ್ತೇವೆ? ಕಣ್ಣೆದುರು ಆಗ್ತಾ ಇದೆ. 1-2 ಘಟನೆಗಳಲ್ಲ, ಇದು 10 ಘಟನೆಗಳು ಇವತ್ತು ರಾಜ್ಯದಲ್ಲಿ ಆಗಿದೆ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡುವುದು ಸಹಜ. ಆ ಪ್ರತಿಭಟನೆ ಮಾಡುವುದು ಯಾಕೆಂದರೆ ನಮ್ಮ ವಿದ್ಯಾರ್ಥಿನಿ ಕೊಲೆ ಆಗಿದ್ದಾಳೆ, ಹತ್ಯೆ ಆಗಿದೆ ಬರ್ಬರವಾಗಿ. ಎಲ್ಲ ಕಾಲೇಜು ವಿದ್ಯಾರ್ಥಿನಿ ಎದುರುಗಡೆ ಈ ರೀತಿ ಹತ್ಯೆ ಮಾಡುವುದಂದರೆ ಇದು ಕಾನೂನು ಎಲ್ಲಿ ಹೋಗ್ತಾ ಇದೆ? ಕಾನೂನಿನ ಸುವ್ಯವಸ್ಥೆ. ಇವತ್ತು ಸಾಕಷ್ಟು ಹೆಲ್ಪ್ಲೈನಲ್ಲಿ ಸಾಕಷ್ಟು ದೂರುಗಳು ಬರ್ತಾ ಇದೆ. ಆ ದೂರನ್ನು ನಾವು ಯಾರಿಗೆ ತಲುಪಿಸಬೇಕು, ಪೊಲೀಸ್ ಅಧಿಕಾರಿಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಪ್ರತಿ ತಿಂಗಳು 20ರಿಂದ ಹೆಚ್ಚು ದೂರುಗಳು ಆ ಹೆಲ್ಪ್ಲೈನ್ಗೆ ಬರ್ತಾ ಇದೆ. ದೇಶ ಪ್ರಜಾಪ್ರಭುತ್ವದಲ್ಲಿ ನೋಟಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಚುನಾವಣೆ ಕೊಟ್ಟಿದೆ. ಹಾಗಾಗಿ ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ.
ಬಹುಶಃ ನೋಡೋಣ, ಚುನಾವಣೆ ಆಗಲಿ, ಗೊತ್ತಾಗುತ್ತೆ ಯಾವ ರೀತಿ ಅವ್ರದ್ದು ಅಭಿಯಾನ ನಡೆಯುತ್ತಿದೆ, ಯಾವ ರೀತಿ ನಡೀತಾ ಇದೆ ಅಂತೇಳಿ.